ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಸ್ನೇಹಿತರೆ, ಅದ್ಯಾಕೋ ತೆಲುಗು ಹಿರಿಯ ನಟ ಮೋಹನ್ ಬಾಬುವಿಗೆ ಟೈಮೇ ಸರಿಯಿಲ್ಲ ಅಂತ ಕಾಣುತ್ತೆ. ಒಂದ್ ಕಾಲದಲ್ಲಿ ಮೋಹನ್ ಬಾಬು ತಮ್ಮ ನಟನೆಯಿಂದ ಭಾರೀ ಸಂಚಲನವನ್ನೇ ಸೃಷ್ಟಿಸುತ್ತಿದ್ರು. ಆದ್ರೀಗ ಕೇವಲ ವಿವಾದಗಳಿಂದಲೇ ಮೋಹನ್ ಬಾಬು ಸುದ್ದಿಯಲ್ಲಿದ್ದಾರೆ. ಕುಟುಂಬ ಕಲಹದಿಂದ ಈಗಾಗಲೇ ಸೊರಗಿಸುಣ್ಣವಾಗಿರೋ ಮೋಹನ್ ಬಾಬು ವಿರುದ್ಧ ನಟಿ ಸೌಂದರ್ಯಾಳದ ವೀರ ಅಭಿಮಾನಿ ಅಂತ ಹೇಳ್ತಿರುವಂತಹ ಓರ್ವ ವ್ಯಕ್ತಿ ಗಂಭೀರವಾದ ಆರೋಪ ಮಾಡ್ತಿದ್ದಾನೆ. ಅಲ್ಲದೆ ಕಲೆಕ್ಟರ್ ಸೇರಿದಂತೆ ಎಸ್ಪಿಗೂ ಮೋಹನ್ ಬಾಬು ವಿರುದ್ಧ ದೂರು ನೀಡಿದ್ದಾನೆ. ಇಷ್ಟಕ್ಕೂ ಮೋಹನ್ ಬಾಬು ವಿರುದ್ಧ ಆ ವ್ಯಕ್ತಿ ಮಾಡಿರೋ ಆರೋಪವೇನು ಗೊತ್ತಾ? ಅದುವೇ 21 ವರ್ಷಗಳ ಹಿಂದೆ ನಟಿ ಸೌಂದರ್ಯ ಹಾಗೂ ಅವರ ಸಹೋದರ ಸಾವಿಗೀಡಾದ ದುರಂತ ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಅದು ಮೋಹನ್ ಬಾಬು ಮಾಡಿರೋ ಪ್ರೀ ಪ್ಲಾನ್ ಮರ್ಡರ್ ಆಗಿದೆ ಎನ್ನುವುದು ಆ ವ್ಯಕ್ತಿ ಹೇಳ್ತಿರೋ ಮಾತು. ಇಷ್ಟಕ್ಕೂ ಮೋಹನ್ ಬಾಬು ವಿರುದ್ಧ ಇಂತಹ ಆರೋಪ ಮಾಡ್ತಿರೋ ಆ ವ್ಯಕ್ತಿ ಯಾರು? ಆತ ಮಾಡ್ತಿರೋ ಆರೋಪಗಳು ಎಷ್ಟು ನಿಜ? ಸೌಂದರ್ಯ ಪತಿ ಈ ವಿಚಾರದಲ್ಲಿ ಹೇಳಿದ್ದೇನು ಎನ್ನುವ ಬಗ್ಗೆ ಕಂಪ್ಲೀಟ್ ಸ್ಟೋರಿ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ. ಸ್ನೇಹಿತರೆ, ಏಪ್ರಿಲ್ 17, 2004 ಶನಿವಾರ ಬೆಂಗಳೂರಿನ ಜಕ್ಕೂರು ಏರ್ಫೀಲ್ಡ್ನಲ್ಲಿ ಯಾರು ಊಹಿಸಿದ ದೊಡ್ಡ ದುರಂತ ನಡೆದು ಹೋಯಿತು. ಅಣ್ಣ ಅಮರನಾಥ್ ಜೊತೆ ಸೇರಿ ಬಿಜೆಪಿ ಪರ ಕ್ಯಾಂಪಿಯನ್ ಮಾಡೋಕೆ ಹೊರಟಿದ್ದಂತಹ ಸೌಂದರ್ಯ ಜಕ್ಕೂರು ಏರ್ಫೀಲ್ಡ್ನಲ್ಲಿ ಹೆಲಿಕಾಪ್ಟರ್ ಹತ್ತಿದ್ರು. ಆದ್ರೆ ಹೆಲಿಕಾಪ್ಟರ್ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಭೀಕರ ದುರಂತಕ್ಕೆ ತುತ್ತಾಯಿತು. ಅಂದು ಸಂಭವಿಸಿದ ಈ ದುರ್ಘಟನೆ ಇಡೀ ಭಾರತೀಯ ಸಿನಿ ಜಗತ್ತನ್ನೇ ಒಮ್ಮೆ ಬೆಚ್ಚಿ ಬೀಳಿಸಿತು. ನಟಿ ಸೌಂದರ್ಯ ಇನ್ನಿಲ್ಲ ಅನ್ನೋ ವಿಷಾದದ ಸಂಗತಿಯನ್ನ ಸಿನಿ ಅಭಿಮಾನಿಗಳು ಸೇರಿದಂತೆ ಸಿನಿಮಾ ಪ್ರಪಂಚದ ದಿಗ್ಗಜರು ಸಹ ಊಹಿಸದಾದ್ರು. ವಿಚಾರ ತಿಳಿಯುತ್ತಿದ್ದಂತೆಯೇ ದುರಂತ ನಡೆದ ಸ್ಥಳಕ್ಕೆ ಅಪಾರ ಜನರು ಧಾವಿಸಿದ್ರು. ಸಂಭವಿಸಿದ ದುರಂತದಲ್ಲಿ ಅಣ್ಣ ಅಮರನಾಥ್ ಸೇರಿದಂತೆ ನಟಿ ಸೌಂದರ್ಯ ಹಾಗೂ ಇನ್ನಿಬ್ಬರು ಸಹ ಸುಟ್ಟು ಕರಕಳಾಗಿದ್ರು. ಸೌಂದರ್ಯರನ್ನ ಹೆಲಿಕಾಪ್ಟರ್ ಹತ್ತಿಸಬೇಕಾದ್ರೆ ಅಲ್ಲೇ ಇದ್ದಂತಹ ಅಮರನಾಥರ ಆಪ್ತ ಕಣ್ಮುಂದೆ ನಡೆದ ಘೋರ ದುರಂತಕ್ಕೆ ಸಾಕ್ಷಿಯಾಗಿದ್ರು. ಆದ್ರೀಗ ಇದು ದುರಂತವಲ್ಲ, ಪ್ರೀ ಪ್ಲಾನ್ ಮರ್ಡರ್ ಎನ್ನುವ ಸುದ್ದಿ ಭಾರೀ ಕೋಲಾಹಲವನ್ನೇ ಸೃಷ್ಟಿಸುತ್ತಿದೆ. ಸ್ನೇಹಿತರೆ, ತುಂಡು ಬಟ್ಟೆ ತೊಟ್ಟು ಕೈಯಲ್ಲಿ ಒಂದು ಕೋಲು ಹಿಡಿದು ಕಳೆದ 495 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ಈ ವ್ಯಕ್ತಿಯ ಹೆಸರು ಎದುರುಘಟ್ಟ ಚಿಟ್ಟಿಮಲ್ಲು. ಖಮ್ಮಂ ಜಿಲ್ಲೆಯ ಸತ್ಯನಾರಾಯಣಪುರಂಗೆ ಸೇರಿದ ಈ ಚಿಟ್ಟಿಮಲ್ಲುವೆ ತೆಲುಗು ಸಿನಿಲೋಕವೇ ಬೆಚ್ಚಿ ಬೀಳುವಂತಹ ಆರೋಪವನ್ನ ಹಿರಿಯ ನಟ ಮೋಹನ್ ಬಾಬು ವಿರುದ್ಧ ಮಾಡ್ತಿದ್ದಾನೆ. ನಟಿ ಸೌಂದರ್ಯಗೆ ಹೈದರಾಬಾದ್ನ ಶಂಷಾಬಾದ್ನ ಜಲ್ಲಿಪಲ್ಲು ಎನ್ನುವಂತಹ ಕಡೆ 6 ಎಕರೆಯಲ್ಲಿ ಒಂದು ಗೆಸ್ಟ್ ಹೌಸ್ ಇತ್ತು. ಆ ಗೆಸ್ಟ್ ಹೌಸ್ನ ಮೇಲೆ ಮೋಹನ್ ಬಾಬು ಕಣ್ಣು ಬಿತ್ತು. ಆ ಗೆಸ್ಟ್ ಹೌಸ್ನ ಜಾಗವನ್ನ ತನಗೆ ನೀಡುವಂತೆ ಮೋಹನ್ ಬಾಬು ಹಲವು ಬಾರಿ ಸೌಂದರ್ಯರನ್ನ ಕೇಳಿದ್ರಂತೆ. ಆದ್ರೆ ಸೌಂದರ್ಯ ಅದಕ್ಕೆ ಕಡ್ಡಿ ತುಂಡು ಆದಂತೆ ನೋ ಎಂದು ಹೇಳಿಬಿಟ್ರು. ಹೇಗಾದ್ರೂ ಮಾಡಿ ಆ ಜಾಗವನ್ನ ತನ್ನದಾಗಿಸಿಕೊಳ್ಳಬೇಕು ಅಂತಾನೆ ಮೋಹನ್ ಬಾಬು ನಟಿ ಸೌಂದರ್ಯ ಹಾಗೂ ಅವರ ಸಹೋದರ ಅಮರನಾಥ್ ಅವರ ವಿರುದ್ಧ ಹೆಲಿಕಾಪ್ಟರ್ ದುರಂತವನ್ನ ಪ್ಲಾನ್ ಮಾಡಿದ್ರು ಎಂದು ಚಿಟ್ಟಿಮಲ್ಲು ಆರೋಪ ಮಾಡ್ತಿದ್ದಾನೆ. ಈ ಸಂಬಂಧ ಖಮ್ಮಂ ಜಿಲ್ಲೆಯ ಕಲೆಕ್ಟರ್ ಹಾಗೂ ಎಸ್ಪಿಗೆ ದೂರು ಕೂಡ ನೀಡಿದ್ದಾನೆ. ಆ ದೂರನ್ನ ಕಲೆಕ್ಟರ್ ಹಾಗೂ ಎಸ್ಪಿ ಸ್ವೀಕಾರ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಮೋಹನ್ ಬಾಬು ಕಡೆಯವರು ಈ ವಿಚಾರವನ್ನ ಹೊರಗೆ ಹೇಳದಂತೆ ಚಿಟ್ಟಿಮಲ್ಲುಗೆ ಈ ಹಿಂದೆಯೇ ಬೆದರಿಕೆ ಹಾಕಿದ್ರಂತೆ. ಅದಕ್ಕೆ ತಾನು ಇರುವ ಮನೆಯ ಸುತ್ತಮುತ್ತ ಸಿಸಿ ಕ್ಯಾಮೆರಾ ಹಾಕಿಸಿದ್ದೀನಿ, ಅವರ ಕಡೆಯವರು ಯಾವಾಗ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂತಾನು ಈ ಚಿಟ್ಟಿಮಲ್ಲು ಹೇಳ್ತಿದ್ದಾನೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿ ಸೌಂದರ್ಯ ಪತಿ GS ರಘು ಸ್ಪಷ್ಟನೆ ಏನೆಂದ್ರೆ, ನನ್ನ ಪತ್ನಿ ದಿವಂಗತ ಸೌಂದರ್ಯ ಅವರಿಂದ ಶ್ರೀ ಮೋಹನ್ ಬಾಬು ಅವರು ಅಕ್ರಮವಾಗಿ ಯಾವುದೇ ಆಸ್ತಿಯನ್ನ ಪಡೆದುಕೊಂಡಿಲ್ಲ ಎಂದು ನಾನು ದೃಢೀಕರಿಸುತ್ತೇನೆ. ನನಗೆ ತಿಳಿದ ಮಟ್ಟಿಗೆ ನಾವು ಅವರೊಂದಿಗೆ ಯಾವುದೇ ಭೂ ವ್ಯವಹಾರಗಳನ್ನ ಮಾಡಿಲ್ಲ. ನಾನು ಮೋಹನ್ ಬಾಬು ಅವರನ್ನ ಕಳೆದ 25 ವರ್ಷಕ್ಕಿಂತಲೂ ಹೆಚ್ಚು ಸಮಯದಿಂದ ನೋಡಿದ್ದೇನೆ. ಅವರ ಜೊತೆ ಉತ್ತಮವಾದ ಸ್ನೇಹವನ್ನು ಹಂಚಿಕೊಂಡಿದ್ದೇನೆ. ನಮ್ಮ ಕುಟುಂಬ, ನನ್ನ ಹೆಂಡತಿ, ನನ್ನ ಅತ್ತೆ ಮತ್ತು ಭಾವ ಯಾವಾಗಲೂ ಪರಸ್ಪರ ನಂಬಿಕೆ ಮತ್ತು ಗೌರವವುಳ್ಳ ಆಳವಾದ ಬಾಂಧವ್ಯವನ್ನ ಉಳಿಸಿಕೊಂಡಿದ್ದಾರೆ. ಈಗ ಹಬ್ಬಿರುವಂತಹ ಸುದ್ದಿ ಸುಳ್ಳು. ಇಂತಹ ಸುದ್ದಿಯನ್ನ ಎಲ್ಲೆಡೆ ಹರಡುವುದನ್ನ ನಿಲ್ಲಿಸುವಂತೆ ವಿನಂತಿಸುತ್ತೇನೆ ಎಂದಿದ್ದಾರೆ. ಇನ್ನು
ಇನ್ನು ಸೌಂದರ್ಯ ಕೂಡ ಸಾಫ್ಟ್ವೇರ್ ಉದ್ಯೋಗಿ ಆದಂತಹ GS ರಘು ಅವರನ್ನ 2003 ಏಪ್ರಿಲ್ 27ರಂದು ವಿವಾಹವಾಗಿದ್ರು. ಆದ್ರೆ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ 10 ದಿನ ಬಾಕಿ ಇದ್ದಾಗ ಅಂದ್ರೆ 2004 ಏಪ್ರಿಲ್ 17ರಂದು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಒಟ್ನಲ್ಲಿ ಚಿಟ್ಟಿ ಮಲ್ಲು ನೀಡಿರೋ ದೂರು, ಆ ದೂರಿನಲ್ಲಿ ಮೋಹನ್ ಬಾಬು ವಿರುದ್ಧ ಮಾಡ್ತಿರೋ ಆರೋಪಗಳು ಎಷ್ಟರ ಮಟ್ಟಿಗೆ ನಿಜ ಎನ್ನುವ ಸಂಶಯ ಹುಟ್ಟಿಕೊಳ್ತಿದೆ. ಅಷ್ಟೇ ಅಲ್ಲ, ಈ ದೂರಿನ ಹಿಂದೆ ಬೇರೆ ಏನಾದರೂ ರಾಜಕೀಯ ಕಾರಣ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಭುಗಿಲೆದ್ದಿದೆ. ಇದಕ್ಕೆಲ್ಲ ಉತ್ತರ ಸಿಗಬೇಕಾದ್ರೆ ಖಮ್ಮಂ ಜಿಲ್ಲೆಯ ಕಲೆಕ್ಟರ್ ಅಂಡ್ SP ಆದಷ್ಟು ಬೇಗ ಸತ್ಯಾಸತ್ಯತೆಯನ್ನ ಹೊರಹಾಕಬೇಕು. ಇಲ್ಲದೆ ಹೋದ್ರೆ ಇದು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಸಂಚಲನ ಸೃಷ್ಟಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಿದ್ದೀವಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.